ಕುಂಭರಾಶಿಯವರೇ, ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ಸಮಯವಲ್ಲ. ಈ ತಿಂಗಳು ನಿಮ್ಮ ಆಲೋಚನೆಗಳ ದಿಕ್ಕನ್ನೇ ಬದಲಾಯಿಸುವಂತಹ ಆಂತರಿಕ ಜಾಗೃತಿ ಮತ್ತು ಹೊರಗಿನ ಸವಾಲುಗಳ ನಡುವಿನ ದೊಡ್ಡ ತಿರುವಿನ ಹಂತವಾಗಬಹುದು. ಬಹಳ ದಿನಗಳಿಂದ ನೀವು ಅನುಭವಿಸುತ್ತಿರುವ ಗೊಂದಲ, ಮನಸ್ಸಿನೊಳಗಿನ ಒತ್ತಡ, ಯಾರಿಗೂ ಹೇಳಲಾಗದ ನೋವು ಮತ್ತು ನನ್ನ ಪರಿಶ್ರಮಕ್ಕೆ ಸರಿಯಾದ ಫಲ ಯಾಕೆ ಸಿಗುತ್ತಿಲ್ಲ ಎಂಬ ಪ್ರಶ್ನೆಗೆ ಈ ಜೂನ್ ತಿಂಗಳು ನಿಧಾನವಾಗಿ ಉತ್ತರ ನೀಡಲು ಆರಂಭಿಸಬಹುದು. ನಿಮ್ಮ ರಾಶ್ಯಾಧಿಪತಿಯಾದ ಶನಿ ಗ್ರಹದ ಪ್ರಭಾವ ನಿಮ್ಮ ಜೀವನವನ್ನು ಗಂಭೀರವಾಗಿ ಪರಿಶೀಲಿಸಲು ನಿಮಗೆ ಒತ್ತಾಯ ಮಾಡುತ್ತದೆ. ಅದೇ ಸಮಯದಲ್ಲಿ ನಿಮ್ಮ ಸುತ್ತಲಿರುವ ಜನರ ನಿಜ ಸ್ವರೂಪವು ನಿಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಲು ಆರಂಭಿಸುತ್ತದೆ. ಇದುವರೆಗೂ ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡವರು, ನಿಮ್ಮ ಬೆಳವಣಿಗೆಯನ್ನು ಒಳಗೊಳಗೆ ಸಹಿಸದವರು ಮತ್ತು ನಿಮ್ಮ ಪ್ರತಿಯೊಂದು ಹೆಜ್ಜೆಯ ಮೇಲೂ ಗಮನವಿಟ್ಟವರು ಯಾರು ಎಂಬುದು ಈ ತಿಂಗಳಲ್ಲಿ ಒಂದೊಂದಾಗಿ ಬಹಿರಂಗವಾಗುವ ಸಾಧ್ಯತೆ ಇದೆ. ಜೂನ್ ಮೊದಲ ವಾರದಲ್ಲಿ ನೀವು ಒಂದು ವಿಚಿತ್ರ ಅನುಭವವನ್ನು ಎದುರಿಸಬಹುದು. ಕೆಲವರು ಅಕಸ್ಮಾತ್ ನಿಮ್ಮೊಂದಿಗೆ ಹೆಚ್ಚು ಹತ್ತಿರವಾಗಲು ಪ್ರಯತ್ನಿಸುತ್ತಾರೆ, ನಿಮ್ಮ ವಿಚಾರದಲ್ಲಿ ಅತಿಯಾದ ಆಸಕ್ತಿ ತೋರಿಸುತ್ತಾರೆ. ಆದರೆ ಕುಂಭರಾಶಿಯವರೇ, ಈ ಸಮಯದಲ್ಲಿ ಪ್ರತಿಯೊಬ್ಬರ ಮೇಲೂ ಸಂಪೂರ್ಣ ನಂಬಿಕೆ ಇಡುವುದು ಅಪಾಯಕಾರಿಯಾಗಬಹುದು. ಯಾಕೆಂದರೆ ನಿಮ್ಮ ಸರಳ ಸ್ವಭಾವ ಮತ್ತು ಎಲ್ಲರನ್ನೂ ಒಳ್ಳೆಯವರು ಎಂದು ನಂಬುವ ಗುಣವನ್ನು ಕೆಲವರು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ವಿಶೇಷವಾಗಿ ನಿಮ್ಮ ಯೋಜನೆಗಳು, ಹಣಕಾಸಿನ ವಿಚಾರಗಳು ಮತ್ತು ಭವಿಷ್ಯದ ನಿರ್ಧಾರಗಳ ಬಗ್ಗೆ ಎಲ್ಲರ ಮುಂದೆ ಮಾತನಾಡುವುದನ್ನು ಕಡಿಮೆ ಮಾಡಿ. ನೀವು ಹೇಳಿದ ಮಾತನ್ನೇ ತಿರುಗಿಸಿ ನಿಮ್ಮ ವಿರುದ್ಧ ಬಳಸುವವರು ನಿಮ್ಮ ಹತ್ತಿರದಲ್ಲೇ ಇರಬಹುದು. ನಿಮ್ಮ ಜೀವನದ ದೊಡ್ಡ ಸಮಸ್ಯೆ ಹೊರಗಿನ ಶತ್ರುಗಳಲ್ಲ, ಸ್ನೇಹದ ಮುಖವಾಡ ಧರಿಸಿ ನಿಮ್ಮ ಬಳಿಯೇ ಇರುವವರೇ ಆಗಿರಬಹುದು. ಹಣಕಾಸಿನ ವಿಚಾರದಲ್ಲಿ ಜೂನ್ ತಿಂಗಳು ಮಿಶ್ರ ಫಲಗಳನ್ನು ನೀಡುವ ಸಾಧ್ಯತೆ ಇದೆ. ಹಣ ಬರುತ್ತದೆ, ಆದರೆ ಅದು ಉಳಿಯುವುದೇ ದೊಡ್ಡ ಪ್ರಶ್ನೆಯಾಗಬಹುದು. ಒಂದು ಕಡೆ ಹೊಸ ಆದಾಯದ ಅವಕಾಶಗಳು ಕಾಣಿಸಿಕೊಳ್ಳುತ್ತದೆ, ಮತ್ತೊಂದು ಕಡೆ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ನೆಮ್ಮದಿಯನ್ನು ಕದಡಬಹುದು. ನೀವು ಯಾರಿಗಾದರೂ ನಂಬಿಕೆ ಇಟ್ಟು ಹಣ ಕೊಟ್ಟಿದ್ದರೆ ಅದನ್ನು ಮರಳಿ ಪಡೆಯಲು ಕಷ್ಟಪಡುವ ಸಂದರ್ಭ ಎದುರಾಗಬಹುದು. ಕೆಲವು ಕುಂಭರಾಶಿಯವರು ಹಳೆಯ ಸಾಲ ಅಥವಾ ಆರ್ಥಿಕ ಒತ್ತಡದಿಂದ ಮಾನಸಿಕ ಕಳವಳ ಅನುಭವಿಸಬಹುದು. ಆದರೆ ಇಲ್ಲಿ ಒಂದು ಗುಪ್ತ ಸತ್ಯ ಇದೆ. ನಿಮ್ಮ ಹಣದ ನಷ್ಟಕ್ಕೆ ಕಾರಣ ಕೇವಲ ಅದೃಷ್ಟದ ಕೊರತೆಯಲ್ಲ, ನೀವು ಯಾರನ್ನು ನಿಮ್ಮ ಜೀವನಕ್ಕೆ ಹತ್ತಿರವಾಗಲು ಬಿಡುತ್ತಿದ್ದೀರಿ ಎಂಬುದು ಅದರ ಹಿಂದೆ ದೊಡ್ಡ ಕಾರಣವಾಗಿರಬಹುದು. ನಿಮ್ಮ ಪರಿಶ್ರಮದಿಂದ ಬಂದ ಹಣವನ್ನು ನಿಮ್ಮ ಸುತ್ತಲಿನ ಕೆಲವರು ನಿಧಾನವಾಗಿ ಬಳಸಿಕೊಳ್ಳುತ್ತಿರುವ ಸಾಧ್ಯತೆ ಇದೆ. ಜೂನ್ ತಿಂಗಳು ನಿಮಗೆ ಯಾರಿಗಾಗಿ ಖರ್ಚು ಮಾಡಬೇಕು ಮತ್ತು ಯಾರನ್ನು ದೂರವಿಡಬೇಕು ಎಂಬ ಕಠಿಣ ಪಾಠ ಕಲಿಸಬಹುದು. ವೃತ್ತಿ ಜೀವನದಲ್ಲಿ ಈ ತಿಂಗಳು ದೊಡ್ಡ ಬದಲಾವಣೆಗಳ ಸೂಚನೆ ನೀಡುತ್ತದೆ. ಕೆಲಸದ ಜಾಗದಲ್ಲಿ ನಿಮ್ಮ ಪ್ರತಿಭೆಯನ್ನು ಗಮನಿಸುವವರು ನಿಧಾನವಾಗಿ ಹೆಚ್ಚಾಗುತ್ತಾರೆ, ಆದರೆ ಅದೇ ಸಮಯದಲ್ಲಿ ನಿಮ್ಮ ವಿರುದ್ಧ ಒಳಗೊಳಗೆ ಸ್ಪರ್ಧೆ ನಡೆಸುವವರ ಸಂಖ್ಯೆಯೂ ಹೆಚ್ಚಾಗಬಹುದು. ನೀವು ಹೇಳಿದ ಯೋಚನೆಗಳನ್ನು ಮತ್ತೊಬ್ಬರು ತಮ್ಮದಾಗಿ ತೋರಿಸಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮದ ಫಲವನ್ನು ಬೇರೆಯವರು ಕಸಿದುಕೊಳ್ಳುವ ಪರಿಸ್ಥಿತಿ ಉಂಟಾಗಬಹುದು. ವಿಶೇಷವಾಗಿ ಜೂನ್ ಮಧ್ಯಭಾಗದ ನಂತರ ಕಚೇರಿ, ರಾಜಕೀಯ ಅಥವಾ ವ್ಯವಹಾರ ಸಂಬಂಧಿತ ಗೊಂದಲಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಈ ತಿಂಗಳಲ್ಲಿ ಕುಂಭರಾಶಿಯವರು ಮೌನವನ್ನು ತಮ್ಮ ಅಸ್ತ್ರವಾಗಿಸಿಕೊಳ್ಳುವುದು ಬಹಳ ಮುಖ್ಯ. ನೀವು ಕಡಿಮೆ ಮಾತನಾಡಿದಷ್ಟು ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ. ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಜೂನ್ ತಿಂಗಳು ನಿಮ್ಮ ಹೃದಯವನ್ನು ಹೆಚ್ಚು ಪರೀಕ್ಷಿಸಬಹುದು. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಯಾರು ಮತ್ತು ಕೇವಲ ತಮ್ಮ ಅಗತ್ಯಕ್ಕಾಗಿ ಮಾತ್ರ ಹತ್ತಿರವಾಗಿರುವವರು ಯಾರು ಎಂಬುದು ನಿಮಗೆ ಸ್ಪಷ್ಟವಾಗಲು ಆರಂಭಿಸುತ್ತದೆ. ಕೆಲವರಿಗೆ ಪ್ರೇಮ ಜೀವನದಲ್ಲಿ ಅಂತರ, ಅನುಮಾನ ಅಥವಾ ಸಂವಹನದ ಕೊರತೆ ಕಾಡಬಹುದು. ವಿವಾಹಿತರಿಗೆ ಸಣ್ಣ ಸಣ್ಣ ಮಾತುಗಳಿಂದ ದೊಡ್ಡ ಗಲಾಟೆಗಳು ಉಂಟಾಗುವ ಸಾಧ್ಯತೆ ಇದೆ. ಆದರೆ ಕುಂಭರಾಶಿಯವರೇ, ಈ ತಿಂಗಳು ಒಂದು ಮಹತ್ವದ ಸತ್ಯವನ್ನು ನಿಮಗೆ ಕಲಿಸುತ್ತದೆ. ಎಲ್ಲರನ್ನು ಸಂತೋಷಪಡಿಸಲು ಹೋಗುವ ವ್ಯಕ್ತಿ ಕೊನೆಗೆ ತನ್ನನ್ನೇ ಕಳೆದುಕೊಳ್ಳುತ್ತಾನೆ. ನೀವು ಎಲ್ಲರಿಗಾಗಿ ಬದುಕುತ್ತಾ ನಿಮ್ಮ ಮನಸ್ಸಿನ ಶಾಂತಿಯನ್ನು ಮರೆಯಬೇಡಿ.
ಆರೋಗ್ಯದ ವಿಷಯದಲ್ಲಿ ಮಾನಸಿಕ ಒತ್ತಡ ನಿಮ್ಮ ದೇಹದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ರಾತ್ರಿ ನಿದ್ರೆ ಸರಿಯಾಗಿ ಬಾರದಿರುವುದು, ತಲೆ ಭಾರವಾಗಿರುವ ಅನುಭವ, ಅತಿಯಾಗಿ ಯೋಚಿಸುವ ಸ್ವಭಾವ ಮತ್ತು ದೈಹಿಕ ದಣಿವು ಹೆಚ್ಚಾಗಬಹುದು. ವಿಶೇಷವಾಗಿ ಜೂನ್ ಕೊನೆಯ ವಾರದಲ್ಲಿ ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು ಅತ್ಯಗತ್ಯ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಮಾತ್ರ ನಿಮ್ಮ ನಿರ್ಧಾರಗಳು ಸರಿಯಾಗುತ್ತದೆ. ಇಲ್ಲದಿದ್ದರೆ ಭಾವೋದ್ವೇಗದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಆದರೆ ಕುಂಭರಾಶಿಯವರೇ, ಈ ಜೂನ್ ತಿಂಗಳ ದೊಡ್ಡ ಗುಪ್ತ ಸಂದೇಶ ಏನೆಂದರೆ, ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವ ಅತಿ ದೊಡ್ಡ ಶತ್ರು ಯಾವಾಗಲೂ ಹೊರಗಿನ ವ್ಯಕ್ತಿಯೇ ಆಗಿರಬೇಕೆಂದಿಲ್ಲ. ಕೆಲವೊಮ್ಮೆ ನಿಮ್ಮ ಅತಿಯಾದ ನಂಬಿಕೆ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಮನಸ್ಸು ಮತ್ತು ಯಾರನ್ನು ಕಳೆದುಕೊಳ್ಳಬಾರದು ಎಂಬ ಭಾವನೆಯೇ ನಿಮ್ಮನ್ನು ಒಳಗೊಳಗೆ ದುರ್ಬಲಗೊಳಿಸುತ್ತಿದೆ. ಈ ತಿಂಗಳು ನಿಮಗೆ ಕಣ್ಣು ತೆರೆಸುವ ಸಮಯ. ಯಾರು ನಿಮ್ಮ ಜೊತೆ ನಿಜವಾಗಿದ್ದಾರೆ ಮತ್ತು ಯಾರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಳಗೊಳಗೆ ಸುಡುತ್ತಿದ್ದಾರೆ ಎಂಬುದು ಒಂದೊಂದಾಗಿ ಗೊತ್ತಾಗಲು ಆರಂಭಿಸುತ್ತದೆ. ಜೂನ್ ಅಂತ್ಯದ ವೇಳೆಗೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ನಿರ್ಧಾರ ಎದುರಾಗಬಹುದು. ಅದು ಕೆಲಸ, ಹಣ, ಸಂಬಂಧ ಅಥವಾ ನಿಮ್ಮ ಭವಿಷ್ಯಕ್ಕೆ ಸಂಬಂಧಪಟ್ಟಿರಬಹುದು. ಆ ನಿರ್ಧಾರವೇ ಮುಂದಿನ 6 ತಿಂಗಳ ದಿಕ್ಕನ್ನು ತೀರ್ಮಾನಿಸುವ ಸಾಧ್ಯತೆ ಇದೆ. ಆದ್ದರಿಂದ ಆತುರಬೇಡ, ಯಾರ ಮಾತಿಗೂ ತಕ್ಷಣ ಮರುಳಾಗಬೇಡಿ ಮತ್ತು ನಿಮ್ಮ ಅಂತರಾತ್ಮ ಹೇಳುವುದನ್ನು ಗಮನದಿಂದ ಕೇಳಿ. ಯಾಕೆಂದರೆ ಈ ಬಾರಿ ನಿಮ್ಮನ್ನು ಉಳಿಸುವ ಶಕ್ತಿ ಹೊರಗಿಲ್ಲ, ಅದು ನಿಮ್ಮೊಳಗೆ ಇದೆ. ಕುಂಭರಾಶಿಯವರೇ, ಜೂನ್ ತಿಂಗಳು ನಿಮ್ಮ ಮನಸ್ಸಿನ ಆಳದಲ್ಲಿ ಮರೆತು ಕುಳಿತಿರುವ ಅನೇಕ ಸತ್ಯಗಳನ್ನು ಹೊರಗೆ ತರುವ ಕಾಲವಾಗಿದೆ. ವಿಶೇಷವಾಗಿ ಕೌಟುಂಬಿಕ ಜೀವನ, ಪ್ರೀತಿ ಮತ್ತು ನಂಬಿಕೆಯ ವಿಚಾರದಲ್ಲಿ ನೀವು ಅನುಭವಿಸಿರುವ ನೋವುಗಳು ಈ ತಿಂಗಳಲ್ಲಿ ಮತ್ತಷ್ಟು ಸ್ಪಷ್ಟವಾಗಿ ನಿಮ್ಮ ಕಣ್ಣಿಗೆ ಕಾಣಲು ಆರಂಭಿಸಬಹುದು. ನೀವು ಯಾರನ್ನಾದರೂ ಪ್ರೀತಿಸಿದರೆ ಹೃದಯಪೂರ್ವಕವಾಗಿ ಪ್ರೀತಿಸುವವರು. ನಿಮ್ಮವರಿಗಾಗಿ ನಿಮ್ಮ ಕನಸುಗಳನ್ನೇ ಬದಿಗಿಡುವ ತ್ಯಾಗ ಮನೋಭಾವ ನಿಮ್ಮಲ್ಲಿದೆ. ಆದರೆ ಜೂನ್ ತಿಂಗಳಲ್ಲಿ ನಿಮ್ಮ ಈ ಒಳ್ಳೆಯತನವನ್ನೇ ಕೆಲವರು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಕಾಣಿಸುತ್ತಿದೆ. ನೀವು ಎಷ್ಟೇ ಪ್ರಾಮಾಣಿಕವಾಗಿ ನಡೆದುಕೊಂಡರೂ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದೆ ಅನುಮಾನ, ಅಪವಾದ ಮತ್ತು ನಿರ್ಲಕ್ಷ್ಯವನ್ನು ತೋರಿಸುವವರಿಂದ ಮನಸ್ಸಿಗೆ ನೋವಾಗಬಹುದು. ನಾನು ಇಷ್ಟು ಮಾಡಿದರೂ ನನಗೆ ಯಾಕೆ ಈ ರೀತಿಯ ಪ್ರತಿಫಲ ಎಂಬ ಪ್ರಶ್ನೆ ಈ ತಿಂಗಳಲ್ಲಿ ನಿಮ್ಮ ಮನಸ್ಸನ್ನು ಮರು ಕಾಡಬಹುದು. ಜೂನ್ ಮೊದಲಾರ್ಧದಲ್ಲಿ ನಿಮ್ಮ ಮನಸ್ಸು ಒಂದು ವಿಚಿತ್ರ ದ್ವಂದ್ವದಲ್ಲಿ ಸಿಲುಕುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಎಲ್ಲವನ್ನು ಬಿಟ್ಟು ದೂರ ಹೋಗಿಬಿಡೋಣ ಅನ್ನಿಸಬಹುದು. ಮತ್ತೊಮ್ಮೆ ಇಲ್ಲ, ಹೋರಾಡಿ ಗೆಲ್ಲಬೇಕು ಅನ್ನಿಸಬಹುದು. ಈ ಒಳಗಿನ ಗೊಂದಲವೇ ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಕುಗ್ಗಿಸುತ್ತಿದೆ. ಕುಂಭರಾಶಿಯವರೇ, ನಿಮ್ಮ ಅತಿ ದೊಡ್ಡ ಸಮಸ್ಯೆ ಹೊರಗಿನ ಶತ್ರುಗಳಲ್ಲ, ನಿಮ್ಮ ಮನಸ್ಸಿನೊಳಗಿನ ನಡೆಯುತ್ತಿರುವ ಅತಿಯಾದ ಆಲೋಚನೆ. ನೀವು ಪ್ರತಿಯೊಂದು ವಿಚಾರವನ್ನು ಆಳವಾಗಿ ಯೋಚಿಸುತ್ತೀರಿ. ಯಾರಾದರೂ ಒಂದು ಕಠಿಣ ಮಾತು ಆಡಿದರೂ ಅದನ್ನು ದಿನಗಟ್ಟಲೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಬೇಸರ ಪಡುತ್ತೀರಿ. ಈ ಜೂನ್ ತಿಂಗಳಲ್ಲಿ ಇದೇ ಓವರ್ ಥಿಂಕಿಂಗ್ ನಿಮ್ಮ ನೆಮ್ಮದಿಯನ್ನು ಕದಡುವ ಪ್ರಮುಖ ಕಾರಣವಾಗಬಹುದು. ಪ್ರೀತಿ ಮತ್ತು ಸಂಬಂಧಗಳ ವಿಚಾರದಲ್ಲಿ ಜೂನ್ ತಿಂಗಳು ಭಾವನಾತ್ಮಕ ಪರೀಕ್ಷೆಯಂತಿರಬಹುದು. ನಿಮ್ಮನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯ ಅವಶ್ಯಕತೆ ನಿಮಗೆ ಹೆಚ್ಚು ಅನಿಸಬಹುದು. ಆದರೆ ಎಲ್ಲರಿಗೂ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ತೆರೆಯಬೇಡಿ. ಯಾಕೆಂದರೆ ನಿಮ್ಮ ಸೂಕ್ಷ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದವರು ನಿಮ್ಮ ಭಾವನೆಗಳನ್ನೇ ದುರ್ಬಲತೆ ಎಂದು ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಕುಂಭರಾಶಿಯವರೇ, ಈ ಜೂನ್ ತಿಂಗಳ ಅತ್ಯಂತ ದೊಡ್ಡ ಸಂದೇಶವೇನೆಂದರೆ, ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವುದು ಅದೃಷ್ಟದ ಕೊರತೆಯಲ್ಲ, ನಿಮ್ಮೊಳಗಿನ ಅತಿಯಾದ ಆಲೋಚನೆ, ಅಸ್ಥಿರ ಮನಸ್ಸು ಮತ್ತು ತಪ್ಪು ಜನರ ಮೇಲಿನ ಅತಿಯಾದ ನಂಬಿಕೆಯೇ ನಿಮ್ಮನ್ನು ಹಿಂದೆ ಎಳೆಯುತ್ತಿದೆ. ಈ ತಿಂಗಳು ನಿಮಗೆ ಎಚ್ಚರಿಕೆಯ ಗಂಟೆ. ನೀವು ನಿಮ್ಮ ಮನಸ್ಸನ್ನು ಗಟ್ಟಿಗೊಳಿಸಿದರೆ, ಆರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸುವ ಹಠ ಬೆಳೆಸಿಕೊಂಡರೆ ಮತ್ತು ಯಾರನ್ನು ನಂಬಬೇಕು ಎಂಬ ವಿವೇಕವನ್ನು ಕಲಿತರೆ ನಿಮ್ಮ ಭವಿಷ್ಯವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಜೂನ್ ತಿಂಗಳ ಕೊನೆಯ ವೇಳೆಗೆ ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟತೆ ಮೂಡಲಿದೆ. ನೀವು ಯಾರಿಗಾಗಿ ಹೋರಾಡಬೇಕು, ಯಾರನ್ನು ಬಿಡಬೇಕು ಮತ್ತು ಯಾವ ದಾರಿಯಲ್ಲಿ ಸಾಗಬೇಕು ಎಂಬುದು ನಿಧಾನವಾಗಿ ನಿಮಗೆ ಅರ್ಥವಾಗಲು ಆರಂಭಿಸುತ್ತದೆ. ಇದೇ ನಿಮ್ಮ ಹೊಸ ಆರಂಭದ ಸಮಯವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.